ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜನವರಿ 15 ರಿಂದ ಜನವರಿ 21 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಧನಿಷ್ಠಾ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರದವರೆಗೆ. ಮಕರ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಹೊಸ ಸಂಕ್ರಾಂತಿ ತುಂಬಲಿ. ಸ್ನೇಹಿತರೆ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 12ನೇ ಮನೆಯಲ್ಲಿ ದೋಷಯುಕ್ತ ರಾಹುವನ್ನು ಇರಿಸಿರುವುದರಿಂದ ಈ ವಾರ ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಯಾವುದೇ ಪ್ರಮುಖ ಕೆಲಸವನ್ನು ಅಡ್ಡಿಪಡಿಸಬಹುದು. ಆದರೆ ಧೈರ್ಯದಿಂದ ಎದುರಿಸಿ, ಇಲ್ಲವಾದರೆ ಮಾನಸಿಕವಾಗಿ ದುರ್ಬಲಗೊಳಿಸುವುದರ ಜೊತೆಗೆ ದೈಹಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಈ ವಾರದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭವನ್ನು ಅನುಭವಿಸುವಿರಿ. ಈ ಕಾರಣದಿಂದಾಗಿ ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸಬಹುದು. ಮನೆಯ ಸದಸ್ಯರು ಹೊಸ ವಸ್ತುಗಳನ್ನು ಖರೀದಿಸುವ ಮೂಲಕ ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುತ್ತಾರೆ. ಈ ವಾರ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ನಡವಳಿಕೆಯು ತುಂಬಾ ಕೆಟ್ಟದಾಗಿರುತ್ತದೆ. ಇದರಿಂದಾಗಿ ವಾರದ ಕೊನೆಯಲ್ಲಿ ನೀವು ಮಾಡಿದ ಕೆಲಸಗಳಿಗೆ ನೀವು ವಿಷಾದಿಸಬಹುದು. ಆದರೆ ಈ ವಿಷಾದದ ಹೊರತಾಗಿಯೂ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನೀವು ವಿಫಲರಾಗುತ್ತೀರಿ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು 10ನೇ ಮನೆಯಲ್ಲಿರುವುದರಿಂದ ನೀವು ಯಾವುದೇ ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಪಾಲುದಾರರೊಂದಿಗೆ ಸಂಬಂಧವನ್ನು ಮೊದಲಿಗಿಂತ ಬಲವಾಗಿ ಮಾಡಲು ಸಾಧ್ಯವಾಗುತ್ತದೆ. ಇದು ಒಗ್ಗಟ್ಟನ್ನು ಬಲಪಡಿಸುತ್ತದೆ ಮತ್ತು ನೀವು ಅವರೊಂದಿಗೆ ವ್ಯಾಪಾರ ಚಟುವಟಿಕೆಗಳನ್ನು ವಿಸ್ತರಿಸಲು ಮಾತ್ರವಲ್ಲದೆ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ವಾರ ಈ ರಾಶಿಚಕ್ರದ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವು ತೊಂದರೆಗಳನ್ನು ಎದುರಿಸಬಹುದು. ಆದ್ದರಿಂದ ಈ ಅವಧಿಯಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹಿರಿಯರ ಸಹಾಯವನ್ನು ಕೇಳಲು ಹಿಂಜರಿಯಬೇಡಿ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಅನುಕೂಲಕರವಾಗಿರುತ್ತದೆ. ನಿಮ್ಮ ಆಯ್ಕೆಯ ಕಾಲೇಜಿನಲ್ಲಿ ನೀವು ಪ್ರವೇಶ ಪಡೆಯಲು ಬಯಸಿದರೆ ನೀವು ಯಶಸ್ವಿಯಾಗುವ ಸಾಧ್ಯತೆಯಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳನ್ನು ಅತಿಯಾಗಿ ನಂಬುವುದು ಅಷ್ಟು ಒಳ್ಳೆಯದಲ್ಲ. ಈ ಸಮಯವು ಉದ್ಯಮಿಗಳಿಗೆ ಅನುಕೂಲಕರವಾಗಿರುತ್ತದೆ. ನೀವು ಅನೇಕ ಸಣ್ಣ ಪ್ರಯೋಜನಗಳನ್ನು ಪಡೆಯಬಹುದು. ವಾರದ ಕೊನೆಯಲ್ಲಿ ನೀವು ದೊಡ್ಡ ಆರ್ಡರ್ ಪಡೆಯಬಹುದು. ಪ್ರೇಮಿಗಳು ಸ್ವಲ್ಪ ಜಾಗ್ರತೆ ವಹಿಸಿ, ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಖರ್ಚುಗಳನ್ನು ಸುಲಭವಾಗಿ ಭರಿಸಲಾಗುವುದು. ನೀವು ಉಳಿತಾಯದ ಕಡೆ ಹೆಚ್ಚು ಗಮನಹರಿಸಬೇಕು. ಆಹಾರ ಕ್ರಮದ ಕಡೆಗೆ ಗಮನಹರಿಸಿ. 7ರಲ್ಲಿ ಶುಕ್ರ, 8ರಲ್ಲಿ ಬುಧ, ಮಂಗಳ, 9ನೇ ಮನೆಯಲ್ಲಿ ಸೂರ್ಯ, 10ನೇ ಮನೆಯಲ್ಲಿ ಶನಿ ಇರುವುದು ಕೊಂಚ ಒತ್ತಡಗಳಿಗೆ ಕಾರಣವಾಗುತ್ತದೆ. ಹೊರಗಿನ ಒತ್ತಡ ಅಲ್ಲ, ನಿಮ್ಮೊಳಗೆ ನೀವೇ ಚಿಂತಿಸಿ ಒತ್ತಡಗಳನ್ನು ಸೃಷ್ಟಿಸಿಕೊಳ್ಳುತ್ತೀರಿ. ಮಾನಸಿಕ ಚಿಂತೆಯಿಂದ ಬಳಲುತ್ತೀರಿ. ಆದರೆ ಲಾಭಸ್ಥಾನದ ರಾಹು ನಿಮಗೆ ಶಕ್ತಿ ಕೊಡುತ್ತಾನೆ, ಧನಲಾಭ ಕೊಡುತ್ತಾನೆ, ಮಾನಸಿಕ ಒತ್ತಡಗಳಿಂದ ಹೊರಬರುವ ದಾರಿ ತೋರಿಸುತ್ತಾನೆ. ವ್ಯಯಸ್ಥಾನದ ಗುರು ಖರ್ಚು ಮಾಡಿಸುತ್ತಾನೆ. ಉನ್ನತ ಕಲಿಕೆ, ಪ್ರಯಾಣ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗೆ ಇದು ಸಮಯ. ಸಂಕ್ರಮಣ ಸೂರ್ಯ 9ನೇ ಮನೆಯ ಮೂಲಕ ಚಲಿಸಿದಾಗ ವ್ಯಕ್ತಿಗಳು ತಮ್ಮ ಪರಿಧಿಯನ್ನು ವಿಸ್ತರಿಸಲು, ಹೊಸ ಜ್ಞಾನವನ್ನು ಹುಡುಕಲು ಮತ್ತು ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಸ್ವೀಕರಿಸಲು ಪ್ರೋತ್ಸಾಹಿಸುತ್ತದೆ. ನೀವು ತಾತ್ವಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೊಂದಿರುತ್ತೀರಿ. ಪ್ರಯಾಣ ಭೌತಿಕ ಅಥವಾ ರೂಪಕವಾಗಿರಲಿ ಸ್ಫೂರ್ತಿಯ ಮೂಲವಾಗುತ್ತದೆ, ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಒಬ್ಬರ ವಿಶ್ವದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. 9ನೇ ಮನೆಯು ಬರವಣಿಗೆ, ಬೋಧನೆ, ಉಪದೇಶ ಮತ್ತು ಸಮಾಲೋಚನೆಯನ್ನು ಸೂಚಿಸುತ್ತದೆ. ಆದ್ದರಿಂದ ನೀವು ಅಂತಹ ಯೋಜನೆಗಳನ್ನು ಪಡೆಯುತ್ತೀರಿ, ಅದು ನಿಮ್ಮನ್ನು ಆಕ್ರಮಿಸಿಕೊಳ್ಳುತ್ತದೆ. ವಿದೇಶಿ ಸಹಯೋಗಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗಿನ ಸಂವಹನಗಳು ಈ ಸೌರ ಸಾರಿಗೆಯ ಭಾಗವಾಗಿರುತ್ತವೆ. ನಿಮ್ಮ ಮಾರ್ಗದರ್ಶಕರು, ತಂದೆಯ ವ್ಯಕ್ತಿಗಳು ಮತ್ತು ಉನ್ನತ ಅಧಿಕಾರಿಗಳು ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಆದ್ದರಿಂದ ಅವರ ಉತ್ತಮ ಪುಸ್ತಕಗಳನ್ನು ಪಡೆಯಲು ನಿಮ್ಮ ಕೈಲಾದಷ್ಟು ಮಾಡಿ. 14ನೇ ತಾರೀಕಿನಂದು ಸೂರ್ಯನು ನೆಪ್ಚೂನ್ನೊಂದಿಗೆ ಮೀನ ರಾಶಿಯನ್ನು ರೂಪಿಸುತ್ತಾನೆ ಮತ್ತು ಅದು ಸಾಮರಸ್ಯದ ಅಂಶವಾಗಿರುತ್ತದೆ. ಇದು ಸಾಮಾಜಿಕ ವಲಯಗಳಲ್ಲಿ ಪರಿಶೋಧನೆ ಮತ್ತು ಕನಸುಗಳ ಜಗತ್ತಿನಲ್ಲಿ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಈ ಆಕಾಶದ ಜೋಡಣೆಯು ಉನ್ನತ ಜ್ಞಾನ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಾಗಿ ಅನ್ವೇಷಣೆಯನ್ನು ವರ್ಧಿಸುತ್ತದೆ. ನೆಪ್ಚೂನ್ ಕಲ್ಪನೆಯ ದೇವರಾಗಿರುವುದರಿಂದ ವಿಶೇಷವಾಗಿ ದೀರ್ಘಾವಧಿಯ ಗುರಿಗಳ ಬಗ್ಗೆ ಸಾಕಷ್ಟು ಅಂತಃಪ್ರಜ್ಞೆಯನ್ನು ಹೊಂದಿರುತ್ತದೆ. ಈ ಅವಧಿಯು ಸಾಮೂಹಿಕ ಗುರಿಗಳಿಗೆ ಸಹಾನುಭೂತಿ ಮತ್ತು ಮುಕ್ತ ಮನಸ್ಸಿನ ವಿಧಾನವನ್ನು ಉತ್ತೇಜಿಸುತ್ತದೆ, ಸೃಜನಶೀಲತೆ ಮತ್ತು ಪರಹಿತ ಚಿಂತನೆಯನ್ನು ಪ್ರೇರೇಪಿಸುತ್ತದೆ. ಶುಕ್ರ ಸಂಕ್ರಮಣವು ಧನು ರಾಶಿಯ ಅಗ್ನಿ ಚಿಹ್ನೆಯ ಮೂಲಕ ಚಲಿಸುತ್ತಿದೆ. ನಿಮ್ಮ ಹಣಕಾಸಿನ ವಿಷಯಗಳ ಬಗ್ಗೆ ನಿಮ್ಮನ್ನು ಎಚ್ಚರಿಸುತ್ತದೆ. ಇದನ್ನು ಸುರಕ್ಷಿತ ಸಾರಿಗೆ ಎಂದು ನೋಡಲಾಗುವುದಿಲ್ಲ. ಆದ್ದರಿಂದ ನಿಮ್ಮ ಹಣದ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ. ಹಣಕಾಸು ವಹಿವಾಟುಗಳು, ಹಾಗೆಯೇ ಸಾಲಗಳು, ತೆರಿಗೆ ಮತ್ತು ಪಿಎಫ್ ಬಗ್ಗೆ ಕೆಲವು ಚರ್ಚೆಗಳು ನಡೆಯುತ್ತವೆ.
ಈ ಅವಧಿಯು ಸಾಮಾನ್ಯವಾಗಿ ಸಂಬಂಧಗಳ ಆಳವಾದ ಪರಿಶೋಧನೆಯನ್ನು ಪ್ರೇರೇಪಿಸುತ್ತದೆ, ಗುಪ್ತ ಡೈನಾಮಿಕ್ಸ್ ಅನ್ನು ಅನಾವರಣಗೊಳಿಸುತ್ತದೆ ಮತ್ತು ಬಂಧಗಳನ್ನು ತೀವ್ರಗೊಳಿಸುತ್ತದೆ. ಶುಕ್ರನ ಸಂಕ್ರಮಣದ 8ನೇ ಮನೆಯು ರೂಪಾಂತರಗಳು, ಏರಿಳಿತಗಳನ್ನು ಸೂಚಿಸುತ್ತದೆ. ಆದರೆ ಶುಕ್ರವು ಇಲ್ಲಿರಲು ಇಷ್ಟಪಡುತ್ತಾನೆ ಏಕೆಂದರೆ ಅದನ್ನು ನೈಸರ್ಗಿಕ ಲಾಭದಾಯಕ ಎಂದು ಕರೆಯಲಾಗುತ್ತದೆ. ಈ ಶುಕ್ರವು ಸಂಬಂಧಗಳಿಗೆ ಸ್ವಲ್ಪ ಮಾಧುರ್ಯವನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ, ಆದ್ದರಿಂದ ಈ ಸಾಗಣೆಯನ್ನು ಹೆಚ್ಚು ಬಳಸಿಕೊಳ್ಳಿ. ಈ ವಾರದ ಅದೃಷ್ಟ ಬಣ್ಣ ಗುಲಾಬಿ. ಈ ವಾರದ ಅದೃಷ್ಟ ಸಂಖ್ಯೆ 14. ಈ ವಾರದ ಅದೃಷ್ಟದ ದಿನ ಮಂಗಳವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪುರಾತನ ಗ್ರಂಥವಾದ ಲಲಿತಾ ಸಹಸ್ರನಾಮವನ್ನು ಪ್ರತಿದಿನ ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ 15 ರಿಂದ ಜನವರಿ 21 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.